ಆಟೋ ಇಟ್ಟಿದ್ದೀನಿ. ಸೊ ಇವಾಗ ಯಾವ ಥರ ಇದೆ ಸೌಂಡು? ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ನಿಮ್ಮ ಗಿರೀಶ್ ಫ್ರಮ್ ಮೋಟೋ ರೈಡ್ ಕನ್ನಡ. ಸೊ ನಾವು ಇವತ್ತು ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ತಮ್ಮನೇಲಿ ಮತ್ತು ವಿಡಿಯೋ ಟೈಟಲಲ್ಲಿ ನೋಡಿರ್ತೀರ ನಮ್ಮದು ಮೋಟೋಲಾಗಿಂಗ್ ಸೆಟಪ್ಪು. ಸೊ ಈ ವಿಡಿಯೋದಲ್ಲಿ ನಾನು ಮೋಟೋಲಾಗಿಂಗ್ ಸೆಟಪ್ನ ತೋರಿಸ್ತೀನಿ, ನಾನು ಏನೇನು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀನಿ. ಸೊ ನಾವು ಇವತ್ತು ಮೋಟೋಲಾಗಿಂಗ್ ಸೆಟಪ್ನ ಯೂಸ್ ಮಾಡ್ತಿರೋದು, ಬಿಲ್ಡ್ ಮಾಡ್ತಿರೋದು ಒಂದು DJI ಆಕ್ಷನ್ 5 Pro ಅಡ್ವೆಂಚರ್ ಕಾಂಬೋ ಮತ್ತು DJI ಮಿಕ್ ಮಿನಿ. ಸೊ ಇವೆರಡರಿಂದ ನಾವು ಮೋಟೋಲಾಗಿಂಗ್ನ ವೈರ್ಲೆಸ್ ಮೋಟೋಲಾಗಿಂಗ್ ಸೆಟಪ್ನ ಬಿಲ್ಡ್ ಮಾಡ್ತಾಯಿದ್ದೀವಿ. ಸೊ ಈ DJI ಆಕ್ಷನ್ 5 Proಗೆ ಈ ಮಿಕ್ ಮಿನಿ ಬಂದ್ಬಿಟ್ಟು ಯಾವುದೇ ವೈರಿಂದ ಕನೆಕ್ಟ್ ಮಾಡೋದೇನು ಬೇಕಾಗಿಲ್ಲ, ವೈರ್ಲೆಸ್ಲಿ ಕನೆಕ್ಟ್ ಆಗುತ್ತೆ. ಸೊ ಇದು ಮೆಸ್ಸಿ ಆಗಿರಲ್ಲ. ಸೊ ಈಸಿ ಆ್ಯಂಡ್ ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು ಇವಾಗ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ, ಏನೇನಿದೆ ತೋರಿಸ್ತೀನಿಲ್ಲ. ಸೊ ಇದು ಅನ್ಬಾಕ್ಸಿಂಗ್ ಮಾಡಿದ್ರೆ ನಿಮಗೆ ಒಂದರಲ್ಲಿ ಆಕ್ಸೆಸರೀಸ್ ಬರುತ್ತೆ. ಸೊ ಇನ್ನೊಂದರಲ್ಲಿ ಓಸ್ಮೋ ಆಕ್ಷನ್ 5 Pro ಕ್ಯಾಮ್ರಾ ಬರುತ್ತೆ. ಸೊ ಇದ್ರ ಜೊತೆ ನಿಮಗೆ ಒಂದು ಎಕ್ಸ್ಟೆನ್ಷನ್ ರಾಡ್ ಕೂಡ ಬರುತ್ತೆ. ಇದು 1.5 ಮೀಟರ್ ಅಂದರೆ ಹೆಚ್ಚು ಕಮ್ಮಿ ಒಂದು 5 ಫೀಟ್ ತನಕ ಉದ್ದ ಆಗುತ್ತೆ ನಿಮಗೆ. ಸೊ ಆಕ್ಷನ್ 5 Proದಲ್ಲಿ ರೈಟ್ ಓಪನ್ ಮಾಡಿದ್ರೆ ಡೈರೆಕ್ಟು ಕ್ಯಾಮ್ರಾ. ಓಕೆ, ಸೊ ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಒಂದು ಕೇಸ್ ಬರ್ತಿದೆ, ಎಕ್ಸ್ಟರ್ನಲ್ ಕೇಸ್, ಇದಕ್ಕೆ ಸೇಫ್ಟಿ ಕೇಸು. ಇದರೊಳಗಡೆ ಮತ್ತು ಇದು ಹೆಲ್ಮೆಟ್ ಮೌಂಟು, ಮೇಲ್ಗಡೆ ಹೆಲ್ಮೆಟ್ ಮೇಲ್ಗಡೆ ಮೌಂಟು. ಓಕೆ, ಇದು ಕ್ಯಾಮ್ರಾಗೆ ಕೆಳಗಡೆ ಮೌಂಟು. ನೋಡಿ ಇಷ್ಟೇ, ಈ ಥರ ಹಿಂಗೆ ಲಾಕ್ ಮಾಡಿದ್ರೆ ಮುಗಿದೋಯ್ತು. ಏನೇ ಶೇಕ್ ಮಾಡಿದ್ರು ನೋಡಿರಿ ಬೀಳಲ್ಲ, ತುಂಬ ಗಟ್ಟಿದೆ. ಆಮೇಲೆ ರಿಮೂವ್ ಮಾಡೋದು ತುಂಬ ಈಸಿ. ಇಲ್ಲಿ ಕೆಳಗಡೆ ಲಾಕ್ ಇದೆ, ಪ್ರೆಸ್ ಮಾಡಿದ್ರೆ ಹೋಗಿತ್ತು, ಬಂದೋಯ್ತು. ಮತ್ತು ವಾಪಸ್ ಹಾಕೋದು ಅಷ್ಟೇ, ಇಷ್ಟೇ, ಹೋಗ್ತಾಯಿತ್ತು. ಸೊ ಇದ್ರೊಳಗಡೆ ಇನ್ನೊಂದು ಮೌಂಟ್ ಇದೆ. ಸೊ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ನೋಡ್ಬೋದು ನೀವು. ಇದು ಸ್ವಲ್ಪ ಉದ್ದ ಕಮ್ಮಿ ಬರುತ್ತೆ, ಇದು ಸ್ವಲ್ಪ ಉದ್ದ ಜಾಸ್ತಿ ಬರುತ್ತೆ. ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಆ ಥರ ಕನೆಕ್ಟ್ ಮಾಡ್ಕೊಳ್ಬೋದು. ಸೊ ಕೇಸು, ಇದು ಎಕ್ಸ್ಟೆನ್ಷನ್ ರಾಡು, ನೋಡಿ ಇಷ್ಟು ಉದ್ದ ಇದೆ. ಒಂದು ಅಡಿಷನಲ್ ಆಕ್ಸೆಸರಿ ND ಫಿಲ್ಟರ್ಸು. ಸೊ ಇದು ಸಿನಿಮ್ಯಾಟಿಕ್ ಮೋಷನ್ ಬ್ಲರ್ಗೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಕ್ಯಾಮ್ರಾಗೆ ಮತ್ತು ಈ ಕ್ಯಾಮ್ರಾಗೆ ಸ್ಕ್ರೀನ್ ಗಾರ್ಡ್ಸು ಇದನ್ನು ಎಕ್ಸ್ಟ್ರಾ ಕೊಟ್ಟು ತರಿಸಿದ್ದೀವಿ. ಸೊ ಸ್ಕ್ರೀನ್ ಗಾರ್ಡ್ಸು ನನಗೆ ಟೆಂಪರ್ಡ್ ಗ್ಲಾಸ್, ಆ್ಯಕ್ಚುಲಿ ಸ್ಕ್ರೀನ್ ಗಾರ್ಡ್ಸ್ ಟೆಂಪರ್ಡ್ ಗ್ಲಾಸ್ ಇದನ್ನು ಹಾಕಿಸ್ಬೇಕು ಇದಕ್ಕೆ. ಸೊ ಇದರಲ್ಲಿ ಆಕ್ಸೆಸರೀಸಲ್ಲಿ ಒಂದು ಚಾರ್ಜಿಂಗ್ ಕೇಬಲ್ಲು ಮತ್ತು ಸೊ 2 ಸ್ಕ್ರೂ ಸಿಗ್ತಾಯಿದೆ ನಿಮಗೆ, 2 ಸ್ಕ್ರೂ. ಅದು ಬಿಟ್ಟರೆ
ಬಿಟ್ಟರೆ ಡಿ ಜೆ ಇದು ಸ್ಟಿಕ್ಕರ್ಸು ಮತ್ತು ಬ್ಯಾಟ್ರಿ ಕೇಸ್ ಇದೆ. ಸೊ ಈ ಬ್ಯಾಟ್ರಿ ಕೇಸಲ್ಲಿ ಈ ಬ್ಯಾಟ್ರಿ ಕೇಸಲ್ಲಿ 3 ಬ್ಯಾಟ್ರೀಸ್ ಬರುತ್ತೆ. ಈ 3 ಬ್ಯಾಟ್ರೀಸನ್ನು ಚಾರ್ಜ್ ಮಾಡ್ಬೋದು. ಒಂದು 2 ಅವರ್ಸ್ ಚಾರ್ಜ್ ಮಾಡಿದ್ರೆ ನಿಮಗೆಲ್ಲ ಫುಲ್ಲಾಗಿ ಹೋಗುತ್ತೆ. ಸೊ ಮತ್ತು ಇದು ರಿವರ್ಸ್ ಚಾರ್ಜಿಂಗಲ್ಲಿ ಕೂಡ ವರ್ಕ್ ಆಗುತ್ತೆ. ನಿಮಗೆ ಬ್ಯಾಟ್ರಿ ಬ್ಯಾಕಪ್ಪು ಪವರ್ ಬ್ಯಾಂಕ್ ಥರ ರಿವರ್ಸ್ ಚಾರ್ಜಿಂಗ್ ಕೂಡ ವರ್ಕ್ ಆಗುತ್ತೆ. ಇದು ಪವರ್ ಬ್ಯಾಂಕ್ ಥರ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಸಿ ಪೋರ್ಟ್ ಇದೆ, C to C. ನೀವು ಯಾವುದೇ ಫೋನ್ ಕೂಡ ವಾಪಸ್ ಚಾರ್ಜ್ ಮಾಡ್ಕೋಬೋದು ಮತ್ತು ಇದನ್ನು ಚಾರ್ಜ್ ಮಾಡ್ಕೋಬೋದು. ಸೊ ಇದರ ಒಂದು ಬ್ಯಾಟ್ರಿ ಆಲ್ರೆಡಿ ಕ್ಯಾಮ್ರಾದಲ್ಲಿದೆ. ಸೊ ನೀವು ಒಂದು ಶಾರ್ಟ್ಸು ಮತ್ತು ಹಳೆ ವೀಡಿಯೋಸ್ ನೋಡಿದರೆ ನಾನು ಆಲ್ರೆಡಿ DJI ಮಿಕ್ ಮಿನಿ ರಿವ್ಯೂ ಮಾಡಿದ್ದೀನಿ. ಸೊ ಅದೇ ಮಿಕ್ ಮಿನಿ ಇದು. ಸೊ ಇದರಲ್ಲಿ ಇದು ಬರುತ್ತೆ ಒಂದು ಚಾರ್ಜಿಂಗ್ ಕೇಬಲ್. ಒಂದು ಚಾರ್ಜಿಂಗ್ ಕೇಬಲ್ಲು. ಇದು ಮಿಕ್ಕಿಗೆ ಮಾಸ್ಕ್ ಅಂತ ಏನೋ ಒಂದು ಹೇಳ್ತಾರೆ ಇದಕ್ಕೆ. ಸೊ ವಿಂಡ್ ನಾಯ್ಸ್ನ ಕಮ್ಮಿ ಮಾಡೋದಕ್ಕೆ ಈ ಕವರ್ನ ಯೂಸ್ ಮಾಡ್ತಾರೆ. ಸೊ ಇದು ಬ್ಲ್ಯಾಕಲ್ಲಿ 2 ಮತ್ತು ಈ ಕಲರಲ್ಲಿ ಗ್ರೇ ಕಲರಲ್ಲಿ 2 ಇದೆ. ಸೊ 2 ಮೈಕಿಗೆ 4 ಇದೆ. ಓಕೆ. ಸೊ ನೆಕ್ಸ್ಟು ಮಿಕ್ಕಿಗೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು 2 ಮೈಕ್ ಬರುತ್ತೆ. ಇದು ಒಂದು ಮೈಕು, ಇದೊಂದು ಮೈಕು. ಸೊ ಇದು ಬಂದ್ಬಿಟ್ಟು ರಿಸೀವರು. ಓಕೆ. ಸೊ ಇದರಲ್ಲಿ ಒಂದು ಸಿ ಪಿನ್ ಕೊಟ್ಟಿರ್ತಾನೆ. ಸೊ ಇದಕ್ಕೆ ಇಲ್ಲಿಗೆ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮ ಫೋನ್ಗೆ ಕನೆಕ್ಟ್ ಮಾಡ್ಬೋದು. ಇದರಲ್ಲಿ ಒಂದು ಸಿ ಪಿನ್ ಕೊಟ್ಟಿರ್ತಾನೆ. ಸೊ ಇದನ್ನು ಈ ಥರ ಕನೆಕ್ಟ್ ಮಾಡಿಕೊಂಡು ಈ ಕಡೆಯಿಂದ ಸೊ ಇದನ್ನು ನಿಮ್ಮ ಫೋನ್ಗೆ ಕನೆಕ್ಟ್ ಮಾಡಿದ್ರೆ ನೀವು ಡೈರೆಕ್ಟ್ ಫೋನ್ಗೆ ಕನೆಕ್ಟ್ ಮಾಡಿದ್ರೆ ನೀವು ಡೈರೆಕ್ಟ್ ಫೋನಿಗೆ ಮಾಡೋ ವಿಡಿಯೋ ಈ ಆಡಿಯೋದಲ್ಲಿ ಈ ಮೈಕಲ್ಲಿ ಕ್ಯಾಪ್ಚರ್ ಆಗುತ್ತೆ. ಓಕೆ. ಇದು ಚಾರ್ಜಿಂಗ್ ಕೇಸು ಆ ಮೈಕ್ಸಿಗೆ. ಸೊ ನಿಮ್ಗೆ ಒಂದ್ಸಲಿ ಫುಲ್ ಚಾರ್ಜ್ ಇದು ನೋಡ್ಬೋದು. ಒಂದ್ಸಲಿ ಫುಲ್ ಇದೆ ಚಾರ್ಜು. ಒಂದ್ಸಲಿ ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ 40 to 48 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಅಂತ ಹೇಳಿದ್ದಾನೆ. ಸೊ 48 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ನೋಡೋಣ ಎಷ್ಟು ಬರುತ್ತೆ ಗೊತ್ತಿಲ್ಲ. ನಾವು ಪ್ರಾಕ್ಟಿಕಲ್ ವರ್ಡಲ್ಲಿ ಟೆಸ್ಟ್ ಮಾಡಿ ನೋಡೋಣ. ಸೊ ನೀವು ನೋಡ್ತಿರ್ಬೋದು ಮ್ಯಾಗ್ನೆಟ್ ಇದೆ ಇದಕ್ಕೆ ಬ್ಯಾಕ್. ಸೊ ಮ್ಯಾಗ್ನೆಟ್ಸು ಈ ಥರ ಒಳಗಡೆಯಿಂದ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ಓಕೆ. ಸೊ ಮ್ಯಾಗ್ನೆಟ್ ಬೇಡ ಅಂದರೆ ಇಲ್ಲಿ ಕ್ಲಿಪ್ಸ್ ಕೂಡ ಬರುತ್ತೆ. ಈ ಕ್ಲಿಪ್ಸ್ನ ಕೂಡ ಇಲ್ಲಿ ಈಗ ಹಾಕ್ಕೋಬೋದು. ಸೊ ಈಸಿ ಕನೆಕ್ಷನ್. ಸೊ ಈ ಮ್ಯಾಗ್ನೆಟು ತುಂಬ ಸ್ಟ್ರಾಂಗ್ ಇದೆ ಆ್ಯಕ್ಚುಲಿ. ಹಿಂಗೆ ಎಳಿಯೋಕ್ಕೆ ಹೋದರೆ ಬರಲ್ಲ, ಈ ಥರ ಸ್ಲೈಡೇ ಮಾಡಬೇಕು. ಓಕೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಈ ಮಾಸ್ಕ್ನ ಹಾಕಿದ್ದೀನಿ ಮಿಕ್ಸಿಗೆ. ಸೊ ಈ ಮಾಸ್ಕ್ ಹಾಕಿ ಸೊ ನೀವು ಕ್ಲೋಸ್ ಮಾಡಿದ್ರೆ ನೋಡಿ ಯಾವುದೇ ಥರ ಸೈಡಿಗೆ ಸಿಗೋದಾಗಲಿ ಕಿತ್ಕೊಳ್ಳೋದಾಗಲಿ ಆಗಲ್ಲ. ಸೊ ಈ ಬಾಕ್ಸ್ ಅದೇ ಥರ ಡಿಸೈನ್ ಆಗಿದೆ. ಈ ವಿತ್ ಮಾಸ್ಕ್ನ ಆರಾಮಾಗೆ ಇಡ್ಬೋದು. ಆ್ಯಕ್ಚುಲಿ ಕೇಬಲ್ನೂ ಇಡ್ಬೋದು ಇಲ್ಲಿ ಒಳಗಡೆ. ಎಷ್ಟು ಬೇಗ ಆನ್ ಆಗುತ್ತೆ ನೋಡಿ ಇದು. ನೋಡಿ ವಿತಿನ್ 30 ಸೆಕೆಂಡ್ ಒಳಗಡೆ ಆನ್ ಆಗುತ್ತೆ. ನಿಮಗೆ ಫ್ರಂಟಲ್ಲಿ ಸ್ಕ್ರೀನ್ ಬರುತ್ತೆ. ಸೊ ಫ್ರಂಟ್ ಕೂಡ ಟಚ್ ಸ್ಕ್ರೀನ್ ಇರುತ್ತೆ ಇದರಲ್ಲಿ. ಸೊ ಬ್ಯಾಕಲ್ಲೂ ಇರುತ್ತೆ. ಓಕೆ. ಸೊ ಇವಾಗ ಇದು ಮೋಟೋಲಾಗಿಂಗ್ಗೆ ಸೆಟ್ಟಿಂಗ್ಸ್ನ ಆಮೇಲೆ ಮಾಡೋಣ. ಓಕೆ. ಸದ್ಯಕ್ಕೆ ಇವಾಗ ಇದನ್ನು ಮೌಂಟ್ ಮಾಡೋದಕ್ಕೆ ಹೆಲ್ಮೆಟ್ಗೆ ಚಿನ್ ಮೌಂಟ್ ಬೇಕು. ಸೊ ಇದು ಬಂದುಬಿಟ್ಟು ಹಾರ್ಡ್ ಕೇಸು. ಸೊ ಇದರೊಳಗಡೆ ಹಾಕಿ ಸೊ ಇದು ಮಾಡಿದ್ರೆ ಇದರೊಳಗಡೆ ಹಾಕಿ ಚಿನ್ ಮೌಂಟ್ ಮಾಡಿದ್ರೆ ಸೇಫ್ಟಿ ಆಗಿರುತ್ತೆ. ಸೊ ನೀವು ವರ್ಟಿಕಲ್ ಶಾರ್ಟ್ಸ್ ಬೇಕು ಅಂದರೆ ಇದು ಹಾಕಲೇಬೇಕು ಈ ಕೇಸ್ನ. ಸೊ ಇಲ್ಲಿಗೆ ಮೌಂಟಿಂಗ್ ಕೊಟ್ಟಿದ್ದಾನೆ DJI ಅವನು. ಸೊ ಇದೇನಿದೆ ಸೊ ಇದನ್ನು ಸೊ ಈ ಥರ ಮೌಂಟ್ ಮಾಡಿ ವರ್ಟಿಕಲಾಗಿ ಶೂಟ್ ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಏನಾದ್ರು ಬೇಕು ಅಂದರೆ ಸೊ ಇದಕ್ಕೆ ಈ ಥರ ವರ್ಟಿಕಲಾಗಿ ಅಟ್ಯಾಚ್ ಮಾಡಿ ಇದರಿಂದ ಶೂಟ್ ಮಾಡ್ಬೋದು ಕ್ಯಾಮ್ರಾಯಿಂದ. ಸೊ ನಿಮಗೆ ಇದನ್ನು ಅಟ್ಯಾಚ್ ಮಾಡಲೇಬೇಕು ವರ್ಟಿಕಲ್ ಶೂಟ್ ಮಾಡಬೇಕು ಅಂದರೆ, ಬೇರೆ ಆಪ್ಷನ್ ಇಲ್ಲ. ಸೊ ಇವಾಗ ಹೆಲ್ಮೆಟ್ಗೆ ಮೇಯ್ನು ಬಂದುಬಿಟ್ಟು ನಮಗೆ
ಚಿನ್ ಮೌಂಟ್ದು ಪ್ರಾಬ್ಲಮ್ಮು ಪಕ್ಕ ಅಂದರೆ ಕರೆಕ್ಟಾಗಿ ಸೆಟ್ ಆಗೋಂಥ ಚಿನ್ ಮೌಂಟು ಎಲ್ಲೂ ಸಿಗೋಲ್ಲ. ಸೊ ನಾನು ರಿಸರ್ಚ್ ಮಾಡಿ ಹುಡುಕಿದ ಪ್ರಕಾರ ಮೋಟೋ ವೈಬ್ಸ್ ಇಂಡಿಯಾ ಅಂತ, ಮೋಟೋ ವೈಬ್ಸ್ ಇಂಡಿಯಾದವರು ಸೊ ಆ್ಯಸ್ ಪರ್ ಹೆಲ್ಮೆಟ್ ಕಾನ್ಫಿಗರೇಷನು ನೀವು ಯಾವುದೇ ಇರ್ಬೋದು, SMK ಇರ್ಬೋದು, ಆ್ಯಕ್ಸರ್ ಇರ್ಬೋದು, ಸ್ಟೀಲ್ ಬರ್ಡ್ ಇರ್ಬೋದು, ವೇಗ ಇರ್ಬೋದು, ಯಾವುದು ನೀವು ಅಲ್ಲಿ ಮೋಟೋ ವೈಬ್ಸ್ ಇಂಡಿಯಾ ವೆಬ್ಸೈಟಲ್ಲಿ ಸೆಲೆಕ್ಟ್ ಮಾಡಿದ್ರೆ ಹೆಲ್ಮೆಟ್ನ ಅದ್ರ ಪ್ರಕಾರ ಚಿನ್ ಮೌಂಟ್ನ ರೆಡಿ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ನಾನು ಆರ್ಡರ್ ಮಾಡಿದ್ದು ಆ್ಯಕ್ಸರ್ ಎಫೆಕ್ಸ್ಗೆ, ಇಲ್ಲಿ ಬರ್ತಿದ್ದಾರೆ ಆ್ಯಕ್ಸರ್ ಎಫೆಕ್ಸ್ ಅಂತ. ಓಕೆ, ಸೊ ಅದ್ರ ಜೊತೆ ನೀವು ನೋಡ್ತಿರ್ಬೋದು, ಸೊ ಆ ಮೋಟೋ ವೈಬ್ಸ್ ಇಂಡಿಯಾದಿಂದ ಚಿನ್ ಮೌಂಟ್ ಆರ್ಡರ್ ಮಾಡಿದೆ. ಸೊ ಇದೇ ಆ ಚಿನ್ ಮೌಂಟು. ಸೊ ಇಲ್ಲಿಗೆ ಪರ್ಫೆಕ್ಟ್ ಫಿಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿಗೆ ಪರ್ಫೆಕ್ಟ್ ಫಿಟ್ ಆಗುತ್ತೆ. ಸೊ ಇದನ್ನು ಅಂಟಿಸಿ 24 hours ಬಿಡಬೇಕು. ಆ್ಯಕ್ಚುಲಿ ಗಮ್ಮಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅದ್ರ ಜೊತೆಗೆ ಸೊ ವೈರ್ಲೆಸ್ ಮಿಕ್ಸ್ ಸೆಟಪ್ಗೆ ಸೊ ಸುಮಾರು ಜನ ಏನು ಮಾಡಿದ್ದಾರೆ, ಒಳಗಡೆ ವೆಲ್ಕ್ರೋ ಹಾಕಿದ್ದಾರೆ, ಒಬ್ಬೊಬ್ಬರು 2 side ಟೇಪ್ ಹಾಕಿ ಈ ಮ್ಯಾಗ್ನೆಟ್ ಹಾಕ್ಬಿಟ್ಟು ಅದಕ್ಕೆ ಅನ್ಸೋ ಥರ ಮಾಡಿದ್ದಾರೆ. ಸೊ ಇವಾಗ ಮೋಟೋ ವೈಬ್ಸ್ ಇಂಡಿಯಾದವರು ಮಿಕ್ ಹೋಲ್ಡರ್ ಅಂತಲೇ ಬಿಟ್ಟಿದ್ದಾರೆ. ನೋಡಿ, ಇದು ಮಿಕ್ ಹೋಲ್ಡರು, ಹೆಲ್ಮೆಟ್ ಒಳಗಡೆ ಮೌಂಟ್ ಮಾಡ್ಬೋದು. ಸೊ ಇದನ್ನು ನೋಡಿ, ದಿಸ್ ಈಸ್ ಮಿಕ್ ಹೋಲ್ಡರ್. ಇದನ್ನು ಒಳಗಡೆ ಮೌಂಟ್ ಮಾಡಿದ್ರೆ ಆಗೋಯ್ತು, ಅದನ್ನು ಬಿಡಲ್ಲ. ನೋಡಿ ನೋಡಿ, ಸೊ ಇದು ಮಿಕ್ ಮಾಡಿ ಒಳಗಡೆ ಮಿಕ್ ಮೌಂಟನ್ನು ಒಳಗಡೆ ಮೌಂಟ್ ಮಾಡಿ, ಸೊ ಇದನ್ನು ಆರಾಮಾಗಿ ನಾವು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದು ಜಸ್ಟು ಮತ್ತು ಈ ಥರ ಅಂದರೆ ಬಂದುಬಿಡುತ್ತೆ. ಸೊ ಇದು ನೋಡ್ಬೋದು, ಹಿಂದ್ಗಡೆ ಕ್ಲಿಪ್ಸ್ ಇದೆಯಲ್ಲ, ಆ ಕ್ಲಿಪ್ಸಿಗೆ ಅಟ್ಯಾಚ್ ಆಗುತ್ತೆ ಇದು. ಓಕೆ, ಇವಾಗ ನಾವು ಮೌಂಟಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಅದು ಬಿಟ್ಟರೆ ಮೋಟೋ ವೈಬ್ಸ್ ಇಂಡಿಯಾಯಿಂದ ಇದೊಂದು ಮಿಕ್ ಮೌಂಟು ಮತ್ತು ಇದು ಒಳಗಡೆ ಚಿನ್ ಮೌಂಟು. ಅದು ಬಿಟ್ಟರೆ ಇದು ಒಂದು ಸ್ವಲ್ಪ ಜೆ ಅಲ್ಲ, ಇದು ನಾರ್ಮಲ್ ಹುಕ್. ಇದು ನಾರ್ಮಲ್ ಕೆಳಗಡೆಯಿಂದ ಬೇಕಾದ್ರೆ ಹಾಕೋಬೋದು, ಮೇಲ್ಗಡೆಯಿಂದ ಬೇಕಾದ್ರೆ ಹಾಕೋಬೋದು. ಇದು ಒಂದು ಎಕ್ಸ್ಟೆನ್ಷನ್ ಇಷ್ಟು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇದು ಸ್ಕ್ರೂ ಬರುತ್ತೆ ಎಕ್ಸ್ಟೆನ್ಷನ್. ಈ ಥರ ಆ್ಯಂಗಲ್ ಸೆಟ್ ಮಾಡಿಕೊಂಡು ಆಮೇಲೆ ಅದನ್ನು ಗಮ್ಮಿಂಗ್ ತೆಗೆದು ಅಂಟಿಸಿ. ಆ್ಯಕ್ಚುಲಿ 3M ಅವ್ರದ್ದು ಟೇಪ್ ಕೊಟ್ಟಿದ್ದಾರೆ. 3M ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಚಿನ್ ಮೌಂಟ್ ಆಗೋಯ್ತು. ಸೊ ಇಲ್ಲಿ ನೋಡ್ತಿರ್ಬೋದು, ನಾನು ಮಿಕ್ ಮೌಂಟ್ನ ಇಲ್ಲಿಗೆ ಮೌಂಟ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ನೋಡಿ, ಇವಾಗ ಫಿಟ್ ಆಯಿತು. ಓಕೆ, ಸೊ ತುಂಬ ಈಸಿ ಇದೆ. ಸೊ ಚಿನ್ ಮೌಂಟು ಮತ್ತು ಮಿಕ್ ಮೌಂಟು ಎರಡೂ ಸಖತ್ತಾಗಿದೆ. ಇದು ನೋಡಿ ಚಿನ್ ಮೌಂಟು. ಸೊ ಪರ್ಫೆಕ್ಟ್ಲಿ ಕ್ರಾಫ್ಟೆಡ್ ಫಾರ್ ದಿಸ್ ಹೆಲ್ಮೆಟ್. ಓಕೆ, ಸೊ ಈಗ ನೆಕ್ಸ್ಟು ಮತ್ತು ನಮ್ಮದು ಕ್ಯಾಮ್ರಾ ಎಲ್ಲ ಕನೆಕ್ಟ್ ಮಾಡಿ, ಸೊ ಯಾವ ಥರ ವರ್ಕ್ ಆಗುತ್ತೆ ಮಿಕ್ಕು ಮತ್ತು ಕ್ಯಾಮ್ರಾ. ಸೊ ನಮ್ಮ ವಾಯ್ಸ್ ಕ್ಯಾಪ್ಚರಲ್ಲಿ ಯಾವ ಥರ ಇದೆ ಅಂತ ನೀವೇ ಕಮೆಂಟ್ ಮಾಡಿ. ಓಕೆ, ಬನ್ನಿ ನೆಕ್ಸ್ಟು ಕ್ಯಾಮ್ರಾ ಕನೆಕ್ಟ್ ಮಾಡೋಣ. ಸೊ ನೋಡಿ, ನಮ್ಮದು ಮೋಟೋ ವ್ಲಾಗಿಂಗ್ ಸೆಟಪ್ ರೆಡಿ ಆಗಿದೆ. ಸೊ ಇದು ಹುಕ್ ಹಾಕಿ ಈ ಕನೆಕ್ಟರ್ ಹಾಕಿ DJ ಇದು ಹಿಂಗೆ ಬಿಟ್ಟಿದ್ದೀನಿ. ಸೊ ಇದಕ್ಕೆ ಮೌಂಟ್ ಮಾಡ್ತೀನಿ ಇವಾಗ. ಸೊ ಆಗಲೇ ನೋಡಿದಾಗ ನೀವು, ಸೊ ಒಳಗಡೆ ಮಿಕ್ ಮೌಂಟ್ ಕೂಡ ಇದೆ. ಓಕೆ, ಸೊ ನಾನು ಎಲ್ಲ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. DJI Action 5 Pro ಮತ್ತು ಮೋಟೋ ವೈಬ್ಸ್ ಇಂಡಿಯಾ ಎಲ್ಲಿ ನಿಮಗೆ ಈ ಕನೆಕ್ಟರ್ಸು ಮತ್ತು ಮಿಕ್ ಅಡಾಪ್ಟರ್ಸ್, ಮಿಕ್ ಹೋಲ್ಡರು ಮತ್ತು ಹೆಲ್ಮೆಟ್ ಚಿನ್ ಮೌಂಟ್ಸು, ನಿಮಗೆ ಸ್ಪೆಸಿಫಿಕ್ ಚಿನ್ ಮೌಂಟು ಸ್ಪೆಸಿಫಿಕ್ ಹೆಲ್ಮೆಟ್ಗೆ ಎಲ್ಲ ಸಿಗುತ್ತೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೋಡಿ, ಎಷ್ಟು ಫಾಸ್ಟಾಗಿ ಆನ್ ಆಗುತ್ತೆ ಅಂದರೆ, ನೀವು ಫಸ್ಟ್ ಟೈಮು ಆಫ್ ಮಾಡಿ ಇಟ್ಟಿದ್ದರೆ
ಒಂದು 10 ಸೆಕೆಂಡ್ ಆಗುತ್ತೆ ಆನ್ ಮಾಡೋಕ್ಕೆ. ಸೊ ಮತ್ತೆ ಆಫ್ ಮಾಡಿದ್ಮೇಲೆ ಪಟ್ ಅಂತ ಆನ್ ಆಗುತ್ತೆ. ಅಥವಾ ನೀವು ನೋಡಿ ಆಫ್ ಮಾಡೋದಕ್ಕಷ್ಟೇ ಜಸ್ಟ್ ಫಟ್ ಅಂತ ಆಫ್ ಆಗೋಗುತ್ತೆ. ನೀವು ಈ ಬಟನ್ ಏನಿದೆ ರೆಕಾರ್ಡ್ ಬಟನ್ನು ನೀವು ಆನ್ ಮಾಡೋದೇನು ಬೇಕಾಗಿಲ್ಲ. ಈ ಬಟನ್ನ ಡೈರೆಕ್ಟ್ ಒಂದು ಸಲ ಒತ್ತಿದ್ರೆ ಸಾಕು, ಡೈರೆಕ್ಟು ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ ಡೈರೆಕ್ಟ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಓಕೆನಾ. ಮತ್ತು ಇದೇ ಬಟನ್ನ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಆ ರೆಕಾರ್ಡಿಂಗು ಸೇವ್ ಆಗಿಬಿಟ್ಟು ಅದು ಆಟೋಮೆಟಿಕ್ಕು ಆಫ್ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಇದನ್ನು ನೋಡಿ, ಸೊ ಇದನ್ನು ಈ ಥರ ಮಾಡಿ ಈ ಥರ ಓಪನ್ ಮಾಡಿಬಿಟ್ಟು ಈ ಥರ ಪುಷ್ ಮಾಡಬೇಕು ಹೊರಗಡೆ, ಕ್ಯಾಮ್ರಾ ಹೊರಗಡೆ ಬರುತ್ತೆ. ಸೊ ಈ ಮೌಂಟ್ ಇದ್ದರೆ ಒಳ್ಳೆಯದು, ಒಂಥರ ಸೇಫ್ ಇದ್ದಂಗೆ ಇರುತ್ತೆ ನಿಮಗೆ. ಇದು ಕ್ಯಾಮ್ರಾ, ಓಕೆನಾ. ಇದು ಮೌಂಟು. ನಿಮಗೆ ವರ್ಟಿಕಲ್ ಶೂಟಿಂಗ್ ಬೇಕಂದರೆ ಇದು ಹಾಕೊಬೋದು, ಬಟ್ ಯಾವಾಗಲೂ ಇದ್ರೇ ಒಳ್ಳೆಯದು, ಯಾಕೆಂದರೆ ಒಂಥರ ಸೇಫ್ ಗಾರ್ಡ್ ಥರ. ನಿಮಗೆ ಇದರಲ್ಲಿ ವಾಟರ್ ಡೆಪ್ತು ಅಪ್ ಟು 20 ಮೀಟರು ವಿತೌಟ್ ಎನಿ ಕೇಸು ನೀವು ಶೂಟ್ ಮಾಡ್ಬೋದು. ಸೊ ಇನ್ನು ಮತ್ತೆ ಎಕ್ಸ್ಟ್ರಾ ಕೇಸ್ ಆಗ್ತೀರ ಅಂದರೆ ಅಪ್ ಟು 60 ಮೀಟರ್ಸ್ ಶೂಟ್ ಮಾಡ್ಬೋದು. ಬನ್ನಿ ನೋಡಿ, ಈಗ ವೈರ್ಲೆಸ್ ಮಿಕ್ನ ಕನೆಕ್ಟ್ ಮಾಡೋಣ. ಇದರಲ್ಲಿ ಬ್ಲೂ ಲೈಟ್ ಬರ್ತಿದೆ. ಸೊ ಬ್ಲೂ ಲೈಟ್ ಬಂದಿದೆ ರೆಡಿ ಟು ಪೇರ್ ಅಂತ ಹೇಳ್ಬಿಟ್ಟು. ಬಂದಿಲ್ಲ ಗ್ರೀನ್ ಲೈಟ್ ಇದೆ ಅಂದರೆ ಬೇರೆ ಯಾವುದಕ್ಕೂ ಕನೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಆವಾಗ ಈ ಬಟನ್ ಒತ್ತಿಟ್ಕೊಳ್ಳಿ, ಆವಾಗ ಈ ಬ್ಲೂ ಲೈಟ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡಿ ಸೆಟ್ಟಿಂಗ್ಸು, ವೈರ್ಲೆಸ್ ಮಿಕ್ಕು. ಸೊ TX1 ಸೆಲೆಕ್ಟ್ ಮಾಡೋಣ. ಸೊ ಇದ್ರ ಹತ್ರ ಇಟ್ಕೊಂಡ್ರೆ ಸೊ ಈ ಬಟನ್ ಒತ್ತಬೇಕು ಅನಿಸುತ್ತೆ. ಈ ಗ್ರೀನ್ ಮತ್ತು ಬ್ಲೂ ಬರಬೇಕು. ನೋಡಿ ಕನೆಕ್ಟ್ ಆಯಿತು. DJ ಆಸ್ಮೋ ಆಡಿಯೋ, ಬ್ಯಾಟ್ರಿ ಲೆವೆಲ್ 100%, ಆಡಿಯೋ ಕನೆಕ್ಟೆಡ್, ಕನ್ಫರ್ಮ್. ನೋಡಿದ್ರೆ ಇವಾಗ ನಾನು ಮಾತಾಡೋದು ಇಲ್ಲಿ ಕೇಳಿಸ್ತಾ ಇದೆ ಇದರಲ್ಲಿ. ಸೊ ಇವಾಗ ಮಿಕ್ಸ್ ಸೆಟ್ಟಿಂಗ್ ಬಂದ್ಬಿಟ್ಟು ಸೊ ನಾವು ಇಲ್ಲಿ ಹೋದರೆ ಸೊ ಇದರಲ್ಲಿ ಮಿಕ್ಸ್ ಸೆಲೆಕ್ಟ್ ಮಾಡಿದ್ರೆ ಸೊ ಚಾನಲ್ಲು ಮೋನೋ ಇದೆ. ಓಕೆ. ಸೊ ನಾನು ಗೇಯ್ನು ಟ್ರಾನ್ಸ್ಮಿಟರ್ ಗೇಯ್ನು -12 ಇಟ್ಟಿದ್ದೀನಿ, ಯಾಕೆಂದರೆ ಹತ್ರ ಇರುತ್ತೆ ಮಿಕ್ಕು, ತುಂಬ ಜಾಸ್ತಿ ಕೇಳುತ್ತೆ, ನಾನು ಉಸಿರಾಡೋದೆಲ್ಲ ಕೇಳುತ್ತೆ ಅಂತ ಹೇಳ್ಬಿಟ್ಟು ಫುಲ್ -12 ಇಟ್ಟಿದ್ದೀನಿ. ಮತ್ತು ಇದು ನಾಯ್ಸ್ ರಿಡಕ್ಷನ್ನು ಟ್ರಾನ್ಸ್ಮಿಟರ್ ನಾಟ್ ನೀಡ್ತೀನಿ ಲೋ ಇಟ್ಟಿದ್ದೀನಿ. ಸೊ ಬನ್ನಿ ನಾವು ಟೆಸ್ಟ್ ರೈಡಲ್ಲಿ ಚೆಕ್ ಮಾಡೋಣ ಯಾವ ಥರ ಬರುತ್ತೆ ಮತ್ತು ವೀಡಿಯೋ ಮತ್ತು ವಾಯ್ಸ್ ಅಂತ ನೀವೇ ಕಾಮೆಂಟ್ ಮಾಡಿ. ಸೊ ಇವಾಗ ನೋಡಿ ಹೇಗಿದೆ ವಾಯ್ಸೆಲ್ಲ ಹೇಗೆ ಬರ್ತಿದೆ. ಸೊ ಬನ್ನಿ ಒಂದು ರೈಡ್ ಹೋಗ್ಬಿಟ್ಟು ನೋಡೋಣ. ಸೊ ನೀವು ಮೊಬೈಲು DJI ಮಿಮೋ ಅಂತ ಬರುತ್ತೆ. ಸೊ ಅದರಲ್ಲಿ ನೀವು ಪಾಯಿಂಟ್ ಆಫ್ ವ್ಯೂನ ನೋಡ್ಕೋಬೋದು. ನೋಡಿ ಇಲ್ಲಿ ಕಾಣಿಸ್ತಿದೆ, ಇದರಲ್ಲಿ ನಮ್ಮದು ಪಾಯಿಂಟು ಯಾವ ಥರ ಕಾಣ್ತಿದೆ ಅಂತ. ಲೆಟ್ಸ್ ಗೋ. ತುಂಬ ಬ್ರೈಟ್ ಇದೆ ಅನಿಸುತ್ತಲ್ಲ, ಸಿಕ್ಕಾಪಟ್ಟೆ ಬ್ರೈಟ್ ಇದೆ. ಒಂದು ನಿಮಿಷ ಸೆಟ್ಟಿಂಗ್ಸ್ ಅಡ್ಜಸ್ಟ್ ಮಾಡೋಣ. ನೋಡಿ ಇವಾಗ ಆಗಿದೆ. ಸೊ ಎಕ್ಸ್ಪೋಜರ್ ಬಂದ್ಬಿಟ್ಟು ಮ್ಯಾನ್ಯಲ್ ಇಟ್ಟಿದ್ದೀನಿ ಇವಾಗ. ಸೊ ಆವಾಗಲೇ ಆಟೋ ಇಟ್ಟಿದ್ದೀನಿ ಇವಾಗ ಎಕ್ಸ್ಪೋಜರು. ಸೊ ಆವಾಗಲೇ ಮ್ಯಾನ್ಯಲ್ ಇಟ್ಟು ಶಟರ್ ಸ್ಪೀಡ್ 150 ಮತ್ತು 100/6200 ಏನೋ ಇಟ್ಟಿದ್ದೆ. ಸೊ ಇವಾಗ ನೋಡಿ ಹೆಲ್ಮೆಟ್ಟು ವೈಸರ್ ಓಪನ್ ಇದೆ. ಸೊ ನಾಯ್ಸ್ ಯಾವ ಥರ ಕೇಳ್ತಿದೆ ಅಂತ ಹೇಳಿ, ಗಾಡಿ ಸೌಂಡ್ ಯಾವ ಥರ ಬರ್ತಿದೆ ಅಂತ ಹೇಳಿ. ಹಾರನ್ ಸೌಂಡೆಲ್ಲ ಯಾವ ಥರ ಕೇಳ್ತಿದೆ ಮತ್ತು ಹೊರಗಡೆ ನಾಯ್ಸ್ ರಿಡಕ್ಷನ್ ಯಾವ ಥರ ಇದೆ ನೋಡಿ, ಯಾವ ಥರ ಇದೆ ಗಾಳಿ ಸೌಂಡು ಇವಾಗ. ಸೊ ಅದು ಮ್ಯಾನ್ಯುಯಲ್ ಸೆಟ್ಟಿಂಗು ಇಟ್ಕೊಂಡು ಒಂದು ಇದು ಹಾಕ್ಕೋಬೇಕಾಗುತ್ತೆ ನಾವು, ಯಾವುದು ಟೆಲಿಸಿಂದು ND ಫಿಲ್ಟರು. ND ಫಿಲ್ಟರ್ ಹಾಕಿದ್ರೆ ನಮಗೆ ಸಿನಿಮ್ಯಾಟಿಕ್ ಮೋಷನ್ ಬ್ಲರ್ರು ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿವರೆಗೂ ನಾನು ವೈಸರ್ನ ತೆಗೆದುಬಿಟ್ಟೆ ಓಡಿಸ್ತಾಯಿದ್ದೀನಿ. ಸೊ ವಿತ್ ವಾಯ್ಸ್ ಕ್ಯಾಪ್ಚರು ಯಾವ ಥರ ಬರ್ತಿದೆ ಅಂತ ಹೇಳಿ. ವಾಯ್ಸು ತುಂಬ ಹ್ಯಾರ್ಶ್ ಇದ್ದರೆ ಸ್ವಲ್ಪ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕಾಗುತ್ತೆ. ನಾನು ಮೀಡಿಯಮಾಗೆ ಮಾತಾಡ್ತಾಯಿದ್ದೀನಿ, ತೀರಾ ಜೋರಾಗಿ ಮಾತಾಡ್ತಿಲ್ಲ.
ಸೊ ಇವಾಗ ವೈಸರ್ ಕ್ಲೋಸ್ ಮಾಡ್ಕೊಂಡು ಓಡಿಸೋಣ. ಓಕೆ, ಇವಾಗ ವೈಸರ್ ಕ್ಲೋಸ್ ಮಾಡಿದ್ದೀನಿ. ಸೊ ಇವಾಗ ಯಾವ ಥರ ಇದೆ ಸೌಂಡು? ಸೊ ಇದು ಆ್ಯಂಗಲ್ಲು ಕರೆಕ್ಟಾಗಿದೆಯಾ? ಒಂದ್ಸಲ ಕಾಮೆಂಟ್ ಮಾಡಿ. ನಿಮ್ಗೆ ಯಾರು ಮೋಟೋ ವ್ಲಾಗರ್ಸ್ ಇದ್ದರೆ ಏನಾದ್ರು ಚೇಂಜ್ ಮಾಡಬೇಕಾ? ಯಾಕೆಂದರೆ ನಾವು ಈ ಫೀಲ್ಡ್ಗೆ ಫಸ್ಟ್ ಟೈಮ್ ಎಂಟ್ರಿ ಆಗ್ತಿರೋದು. ಸೊ ನೋಡೋಣ, ನೀವು ಯಾರು ಮೋಟೋ ವ್ಲಾಗರ್ಸು ಇದನ್ನು ನೋಡ್ತಾ ಇದ್ದರೆ ಈಸಿಯೆಸ್ಟ್ ಸೆಟಪ್ ಇದು. ಮತ್ತು ಯಾರು ಮೋಟೋ ವ್ಲಾಗಿಂಗ್ಗೆ ಎಂಟ್ರ್ ಆಗಬೇಕಂತ ಇದ್ದರೆ ಇದು ಈಸಿಯೆಸ್ಟ್ ಸೆಟಪ್ ಅಂತಲೇ ಹೇಳ್ಬೋದು. ಸೊ ವೈರ್ಲೆಸ್ಸು, ಸೊ ಮೆಸ್ಸಿ ಇರೋದಿಲ್ಲ ನಿಮಗೆ. ಸೊ ಮುಂಚೆ ಆದರೂ ಒಬ್ಬರು ಇದಕ್ಕೆ ಮಿಕ್ ಹಾಕೋದಕ್ಕೆ ಒಳಗಡೆ ಇದಿರಲಿಲ್ಲ, ಮೌಂಟ್ ಇರಲಿಲ್ಲ, ಮಿಕ್ ಮೌಂಟು. ಸೊ ಈಗ ಮೋಟೋ ವೆಬ್ಸ್ ಇಂಡಿಯಾದವ್ರು ಅದನ್ನು ಕೂಡ ಮಾಡಿದ್ದಾರೆ. 2 ಟೈಪ್ ಇದೆ. ಸೊ ನಿಮಗೆ ವೆಬ್ಸೈಟಲ್ಲಿ ಹೋಗಿ ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗ ಹೇಗೆ ಬರ್ತಿದೆ ನೋಡಿ. ಆಮೇಲೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ವಿತ್ ನಂದು ಏನೇನು ಸೆಟ್ಟಿಂಗ್ ಮಾಡಿದ್ದೀನಿ ಮತ್ತು ND ಫಿಲ್ಟರು, ಒಳಗಡೆ ಕ್ಯಾಮ್ರಾದಲ್ಲಿ ಏನೇನು ಸೆಟ್ಟಿಂಗ್ ಇದೆ ಅಂತ ನೀವು ಬೇಕು ಅಂದರೆ ಕಾಮೆಂಟ್ ಮಾಡಿ. ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೆಟ್ಟಿಂಗ್ಸು ಪ್ಲಸ್ ಸಿನೆಮ್ಯಾಟಿಕ್ ಮೋಷನ್ ಬ್ಲರ್ಗೆ ಏನು ಬೇಕು, ಯಾವ ND ಫಿಲ್ಟರ್ ಹಾಕಬೇಕು ನೋಡಿ. ಇವಾಗ ಇರೋ ಬಿಸಿಲಿಗೆ ಮಿನಿಮಮ್ ಒಂದು ND16 ಅಂತೂ ಹಾಕಬೇಕಾಗುತ್ತೆ. ND8 ಅಂದರೆ ಸ್ವಲ್ಪ ಸನ್ಲೈಟ್ ಇದ್ದು, ಮೀಡಿಯಮ್ ಸನ್ಲೈಟ್ ಇದೆ ಅಂದರೆ ND8 ಹಾಕ್ಬೋದು. ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ ನೋಡಿ, ಇವಾಗಿರೋದಕ್ಕೆ ಒಂದು ND16, ND32 ಯೂಸ್ ಮಾಡ್ಬೋದು. ಇನ್ನೂ ಜಾಸ್ತಿ ಇದೆ ಬಿಸಿಲು ಅಂದರೆ ND32 ಯೂಸ್ ಮಾಡ್ಬೋದು. ನೀವು ಸಿಂಪಲ್ಲಾಗೆ ಈ ಥರ ಅನ್ಮೌಂಟ್ ಕೂಡ ಮಾಡ್ಕೊಬೋದು. ಸೊ ಅನ್ಮೌಂಟ್ ಕೂಡ ಮಾಡಿಕೊಂಡು ಇವಾಗ ಫ್ರಂಟ್ ಸ್ಕ್ರೀನ್ ಇರುತ್ತೆ, ಅದರಲ್ಲಿ ಯಾವ ಥರ ಬರುತ್ತೆ ಅಂತಲೂ ನೀವು ನೋಡ್ಕೋಬೋದು. ಸೊ ಯಾವ ಥರ ಕವರ್ ಆಗ್ತಿದೆ ಅಂತ. ಸೊ ನೀವು ಕಮೆಂಟ್ ಮಾಡಿ ಯಾವ ಥರ ಇತ್ತು ಎಕ್ಸ್ಪೀರಿಯೆನ್ಸು, ಮತ್ತು ಇದು ವಾಯ್ಸೆಲ್ಲ ಯಾವ ಥರ ಇತ್ತು ಅಂತ. ಸೊ ಇವತ್ತಿನ ಈ ವಿಡಿಯೋ ಮತ್ತು ಮೋಟೋ ವ್ಲಾಗಿಂಗ್ ಸೆಟಪ್ ವಿಡಿಯೋ ಸೊ ಇಲ್ಲಿಗೆ ಲಾಸ್ಟ್ ಮಾಡೋಣ. ಸೊ ನೀವು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.